ಇದಕ್ಕ ಮರೆಯ ಇವತ್ ಕೆಲ್ಸಕ್ಕೆ ಹೋಗಿಲ್ಲ ಹಾಲೆ ಸಾಕಾಯ್ತ ಒಂದೇ ದಿನಕ್ಕೆ. ಇವತ್ತು ಯಾರು ಹೇಳಿಲ್ಲ. ದೇಶದ ಜನಕ್ಕೆಲ್ಲ ಕೆಲಸ ಅದೇ ನಿನಗ್ ಮಾತ್ರ ಇರಕ್ಕಿಲ್ಲ. ಥೂ ಹಂಗ್ ಮನೇಲಿ ಬಂದ ನಡೆದದ್ದು ಅಂತ ಜ್ಞಾನವೇ ಇಲ್ವಲ್ಲ ನಿನ್ಗೆ. ನೆನ್ನೆ ತಾನೇ 1000 ರೂಪಾಯಿ ತಂದ್ಕೊಟ್ಟಿನಿ. ಸಾಕು ಬಿಡು, ಅದೇ ಒಸಿ ಆಯ್ತಾ? 1000 ರೂಪಾಯಿ ಅಂದ್ರೆ ಒಸಿ ದುಡ್ಡ. ಒಂದ್ ತಿಂಗಳು ಕುತ್ಕೊಂಡ್ಬೋದು ಅಲ್ವಾ? ಏನ್ ಮಾಡಿ ಒಂದೊಂದಿನ 1000 ರೂಪಾಯಿ ತಂದ್ಕೊಡ್ತೀನಿ, ಒಂದೊಂದಿನ ಕೆಲಸ ಇಲ್ಲ ಅಂದಾಗ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ಜೀವನ ಪೂರ್ತಿ ಅಡ್ಜಸ್ಟ್ ಮಾಡ್ಕೊಳ್ಳೋದೆ ತಾನೆ. ನಾನು ದೇಹಕ್ಕೆ ಹೋಗಿಲ್ಲ, ನೀನು ಮನೆಯಲ್ಲೇ ಕುತ್ಕೊಂಡ್ರೆ ಹೆಂಗ್ ನಡೆದದ್ ಬಂಗ? ಮಗ ಅಂತೂ ಮನೆ ಖರ್ಚಿಗೆ ಅಂತ 1 ರೂಪಾಯಿ ಕೊಡಕಿಲ್ಲ. ಸಾಲ ಸಾಲ ಅಂತ ಯಾತಕ್ ಸಾಲ ಮಾಡ್ಕೊಂಡಿದ್ದಾನೋ ಭಗವಂತ ಒಬ್ಬನಿಗೆ ಗೊತ್ತು. ಹೇಳ್ಬೇಕು ನೀನು ಮನೆ ಖರ್ಚು ಕೊಡಪ್ಪ ಕಾಸ ಅಂತ. ಅಯ್ಯೋ ನನ್ ಮಗ ಹೆಂಗಾರು ಇರ್ಲಿ ಏನಾರು ಮಾಡ್ಕೊಳ್ಳಿ, ನಾನು ಕೇಳಕಿಲ್ಲ ಅಂತಿದ್ದಿ. ಈಗ್ಯಾಕ್ ಮಾತಾಡಿ ನನ್ ಮಾತ್ರ ತತ ಅಂತಿದ್ದಿ, ಮಗುಂತ ಈಸ್ಕೊಳಕಿಲ್ವಾ? ಅವನ್ ಬಿಡು ಮರೆಯ, ಏನಾರು ಮಡಿಕೊಳ್ಳಿ. ಅವ್ನ್ ಜೀವನಕ್ಕೆ ಅವ್ನ ಮುಂದೆ ದಾರಿ ನೋಡ್ಕತಾನೆ. ಅವ್ನ ಹೆಂಗೋ ದುಡ್ಡು ಕೂಡ್ ಮಡಿಕೊಳ್ಳಿ, ನಮಗ್ ಕೊಡೋದ್ ಬೇಡ. ನೀನು ಮಾಡ್ಬೇಕು ತಾನೆ ಮನೆಗೆ. ಮಾಡ್ದಿನಲ್ಲ ಇನ್ನೆಷ್ಟ್ ಮಾಡನೆ. ಸಾಕು ಬಿಡು ಪಾಪ, ನೀನು ಏನಾರೇ ಮಾಡಿ ಖುಷಿ ಮಾಡ್ತಾ ಇದ್ಯಾ? ಡೈಲಿ 1000 ರೂಪಾಯಿ ತಂದು ಕೊಡ್ತಾ ಇದ್ದಿ. ಮೊನ್ನೆ ಹೋಗೋಂದಿನ ತಂದ್ಬಿಟ್ಟೆ, ಇನ್ನೊಂದು 10 ದಿನ ಮನೇಲೆ ಕುತ್ಕೊತಿದ್ವಿ. ಯಾವತ್ ಕೊಟ್ಟಿಲ್ವಾ 1000 ರೂಪಾಯಿ? ಯಾವತ್ ಕೊಟ್ಟಿಲ್ವಾ 1000 ರೂಪಾಯಿ ಅನ್ಕೊಂಡು ಅಲ್ವಾ? ಮನೆ ತಕ್ ಬಂದ್ರೆ ನೆಮ್ಮದಿನೇ ಇರಕ್ಕಿಲ್ಲ. ಏನ್ ವಟ ಅಂತಾಳೆ. ಮುದ್ದೆಗಿದ್ದೆ ಮಾಡಿದ್ರೆ ತಕಬಾ. ಯಾವ ಮುದ್ದೆ ಮಾಡಿದಾರು? ಅನ್ನ ಮಾಡೋಳೆ ರಾತ್ರಿದೆಯ. ಅದನ್ನೇ ಒಗರ್ಸ್ಬಿಟ್ಟು ಚಿತ್ರಾನ್ನಂಗ್ ಮಾಡೋಳೆ. ರಾತ್ರಿ ಉಂಡ ನೀನು? ಅಮ್ಮನ್ ತಿಥಿ ಅನ್ಬಿಟ್ಟು ಅಲ್ಲುಣ್ಣಕ್ ಉಣ್ಕ ಬಂದೆ. ನಾವು ಉಣ್ಣಿಲ್ಲ, ಹಂಗೆ ಮನಿಕೊಂಡೋತಾಗೆ. ಅನ್ನ ಇನ್ನು ಹಂಗೆ ಇತ್ತು, ಅದಕ್ಕೆ ಅದನ್ನೇ ಒಗ್ಗರಣೆ ಮಾಡು ಅಂತಂದೆ. ಓಲೆಲೆ ಅದ್ ಯಾರು ಉಂಡಾರ ಚಿತ್ರಾನ್ನವ? ಅದಕ್ಕೆ ಬೇರೆ ಒಂದ್ ಗಾಡಿ ಅರ್ಶನ ಹೊಡಕ್ ಮಡಗಿರ್ತೀರಿ. ಒಂದ್ ಚೂರಾರು ಚಂದ್ವಾ ಅದ್ಕಟ್ಟಾಗ ಒಂದ್ ಮುದ್ದೆ ಮಾಡ್ಕೊಡೋದ್ ಬಿಟ್ಬಿಟ್ಟು ಸೋನುಗ್ ಮಾಡಕ್ಕೆ ಹೇಳೋದ್ ಮುದ್ದೆಯ. ರಾಗಿ ಏನ್ ಮಾಡಿಸ್ಬಿಟ್ಟಿದ್ಯಾ? ಎಷ್ಟು ದಿನದಿಂದ ಹೇಳ್ತಿದಾನು ಹಸಿಟ್ಟಿಲ್ಲ, ಬುಡ್ಸು 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 ಅಂತ ಒಂದು ವಾರದಿಂದ ಹೇಳ್ತಾನೆ. ತಲೆಗೆ ಹಾಕೊಂಡಿದ್ಯಾ? ಎಲ್ಲಿಂದ ಮಾಡೋದ್ ಮುದ್ದೆಯ? ಉಣ್ಣೋಗವತ್ತು ಒಂದಿನ ಏನಾಯ್ಕಿಲ್ಲ, ಸಂದಿಗ್ ಬುಡ್ಸ್ಕೊ ಬರುವೆ. ಆಯ್ಕಿಲ್ಲ ಕಣ ನಂಗೆ ಚಿತ್ರಾನ್ನ ಉಣ್ಣಕ್ಕೆ. ಮನೇದ್ ಮಾತ್ರ ಹಿಡಿಕಿಲ್ಲ. ಹೋಟ್ಲಲ್ಲಾದ್ರೆ ಬಾತಂತೆ, ಚಿತ್ರಾನ್ನ ಅಂತೆ, ಬೋಂಡ ಅಂತೆ ಅಂತ ತಿಂತೀವಿ. ಮನೇಲಿ ಮಾತ್ರ ಮುದ್ದೆನೇ ಆಗ್ಬೇಕು ನಿಮ್ಗೆ. ಹೋಗಿ ತಿನ್ನೋಗು, ಇರೋದೇ ಆಗುತ್ತೆ. ತಿಂದ್ರೆ ತಿನ್ನು, ಇಲ್ಲ ಹೋಟೆಲ್ ಗಿಟ್ಲಾಗ ತಿನ್ನೋಗು. ಹೋಟ್ಲೇ ತಿಂತೀನಿ, ಕೊಡು ಕಾಸ. ಏನ ಕಾಸ? ಯಾವ ಕಾಸಪ್ಪ? ವಾ ಹೋಟ್ಲಲ್ಲಿ ತಿನ್ನು ಅಂದೆ, ಕಾಸು ಕೊಡ್ದಾನೆ ಸುಮ್ನೆ ಕೊಟ್ಟಾರ? ಸರಿ ಅಲ್ಲ ಅಣ್ಣ ನೀನುವೆ. ನಡಿ ನಡಿ, ಕೊಟ್ಟಿರೋ 1000 ರೂಪಾಯಿ ಅಲ್ಲೇ ಅದ್ರಲ್ಲಿ 100 ರೂಪಾಯಿ ಖಾಲಿ ಆಗದೆ. ಮತ್ತೆ ಟೀ ಸೊಪ್ಪು ಸಕ್ಕರೆ ಹಾಲು ಅನ್ಕೊಂಡು ಮನೇಲಿ ಒಂದ್ ಕಡ್ಡಿ ಸಾಮಾನಿಲ್ಲ. ಅದಕ್ಕೆ ಇವತ್ತು ಸಂತೆ ಅಲ್ವಾ, ಹೋಗಿ ತಗೋಬತ್ತೀನಿ. ಹೆಂಗೋ ಇವತ್ತು ಗೇಟ್ ತಂದು ಕೊಡ್ತಾನೆ ಕಾಸ ಅಂದ್ರೆ ಹಾಲೆ ರಜಾ ಹಾಕೋಬಿಟ್ಟಿದಿ ಡ್ಯೂಟಿಗೆ. 1000 ರೂಪಾಯಿಗಿಂತ ಬೇಕಾ ಸಾಮಾನು? ಹೋಗಿ ತಕೊಬರೋಗು. ಅಯ್ಯೋ ಅಯ್ಯೋ ಅಯ್ಯೋ, ಇಡೀ ಸಂತೆನೆ ಬರ್ತದೆ 1000 ರೂಪಾಯಿಗೆ. ಮಕ್ಕಳಾಗ ಎದ್ದೋಗು, ಕಾಸು ಗೀಸ್ ಕೇಳಿದ್ರೆ ಸುಮ್ಮನೆ ಇರಕ್ಕು ನಾನು. ಯಾವತ್ತಾನೆ ಕೊಟ್ಟೆ ನೀನು? ಮಸಾಣಕ್ಕೆ ಹೋದ ಹಣ ಇಂತಕ್ ಬಂದಿದ್ದ ಹಣ ಯಾವತ್ತೂ ವಾಪಸ್ ಬರೀಕಿಲ್ಲ ಬಿಡು. ಏನಿಲ್ಲ, ಸಂಧಿಕಾರ ಮುದ್ದೆ ಮಾಡು. ಹಾಗೆ ಸಂತೆಲಿ ಕರ್ಮೀನ್ ತಗೋಬಲೆ, ಕರ್ಮೀನು ಬದನೆಕಾಯಿ ಅವರೆಕಾಳೆಲ್ಲ ತಗೋಬಾ. ಸಾರು ಮಾಡ್ಬಿಟ್ಟು ಒಳ್ಳೆ ಮುದ್ದೆ ಮಾಡು, ಎಳ್ಳುಗೆ ಉಣ್ಣಂಗಾಗ್ಬಿಟ್ಟದೆ. ನಡಿ ನಡಿ, ತರಕಾರಿ ಕಾಳು ಕಡ್ಡಿ ತತ್ತೀನಿ. ಯಾಕೆ ಕರ್ಮೀನು ಇಲ್ಲ ಗಿರ್ಮೀನು ಇಲ್ಲ. ತರ್ಬೇಕಂದ್ರೆ ಕೊಡಿಲ್ಲ ಕಾಸ. ಇನ್ನೊಂದು 500 ರೂಪಾಯಿ. 500 ರೂಪಾಯಿ ಏನ್ ಮಾಡಕ್ಕೆ ಯಾತ್ಕಾಲ ಸಾಲದು? ಕೊಡಿ, ಇದ್ರೆ ತಗೋಬತ್ತೀನಿ. ಮಡಿಕೊಂಡಿರ್ತೀವಿ ಮೊಳ್ಳ ನೀನು ಇಸ್ಪಿಟ್ ಆಡಕ್ಕೆ. ಇಸ್ಪಿಟ್ಟಾಡ್ತೀನಿ. ಬರೀ ಇದೆ ನಿನ್ಗೆ. ಏನ್ ಕೂತ್ಕೊಳಕ್ ಬಿಡಕ್ಕಿಲ್ಲ, ಜಗಳ ಆಡ್ತಾನೆ ಇರ್ತಾಳೆ. ಕುತ್ಕ ಕಾಲ ಕಳಿ, ಕೆಲ್ಸಕ್ಕೆ ಹೋಗ್ಬಿಟ್ಟಿ ನಿನ್ ಮಕ್ಕಳಾಗ. ಏನ್ ಆಲೆ ವಯಸ್ಸಾಗ್ಬಿಟ್ಟದೆ ನಂಗೆ ಆಡ್ತಾನೆ. ಇಲ್ಲಿ ಸತ್ತಿರ ಗಂಟಾಗೆ ಏಕಳದ ಅನ್ನಕ್ಕಿಲ್ಲ. ಕೂತದಂತ ಕಾಲಕ್ಕೆ ಮಾಡ್ತಾರ ಸುಮ್ನೆ. ನಿಮ್ಗೆ 1 ರೂಪಾಯಿ ಮಡಗಿಲ್ಲ. ಏನ್ ಬೇಕಾದಂಗ್ ಮಡ್ಗೋನೆಲ್ಲ ಅದಕ್ಕೆ ಜಂಬ ಆಡ್ಕೊ ಹೋಯ್ತಾನೆ. ಬರೋದೆಲ್ಲ ಮಾರ್ಕ ಕೇರ್ಕ ತಿನ್ಕೊಂಡವ್ರೆ. ಕೂಲಿ ಮಾಡ್ಕೊಂಡೆ ಸಾಯ್ಬೇಕು. ಆದ್ರೂ ಜಂಬ ಬಿಡಕ್ಕಿಲ್ಲ ಅವನು. ತೀರೊಳಗ ಮಡಿಕೊಂಡ್ ದುಡ್ಡ ನಾಟಕ ಆಡ್ತಾನೆ. ನನಗ್ ಗೊತ್ತಿಲ್ಲ. ನೆನ್ನೆ ಅಣ್ಣ ಹೇಳಿಲ್ವಾ ಇಸ್ಪಿಟ್ ಆಡಕ್ ಹೋಯ್ತಾನೆ ಅಂತ? ಬತ್ತೀನಿ ಸುಮ್ನೆ. ನಿನ್ಗೆ ಇಸ್ಪಿಟ್ ಅಂತಕ್ಕೆ ಬತ್ತೀನಿ, ಬರ್ಲೆಲ್ಲ ಹೊಡಿತೀನಿ. ಎಲ್ಲಾರು ಗಂಡಸು ಮುಂದ್ಗಡೆನೆ ಹೊಡಿತೀನಿ ನಿನ್ಗೆ. ಹೋಗೋ, ಯಾರು ಹೇಳ್ಬಿಟ್ಟೆ ಹಂಗಂತ? ಇಲ್ಲ, ಏನ್ ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ಯಾ? ಬತ್ತೀನಿ ನೋಡಿ. ಬರ್ಲಿ ತಕೊಂಡ್ ಮಕ್ಕ ಕೇಳ್ತೀನಿ. ಅಲ್ಲಿಗೆ ಬಂದು ಇಸ್ಪಿಟ್ ಅಂತಕ್ಕೆ ನಿನ್ನ. ಈ ವಯಸ್ಸಾದ್ರೂ ಬುದ್ಧಿ ಬಂದಿಲ್ಲ ಅವನಿಗೆ. 1 ರೂಪಾಯಿನ ಆದಾಯ ಇಲ್ಲ. ಇಸ್ಪಿಟ್ ಬೇರೆ ಕೇಳಿ ಮಕ್ಕೆ. ಸೋನಾ ಹಾರಿ ಅತ್ತಿ ಬಂದಿ. ಅತ್ತಿ ಅದು ಪ್ಲಾಸ್ಟಿಕ್ ಬ್ಯಾಗ್ ಅದಲ್ಲ, ಅದನ್ನ ಎತ್ಕಬ. ಸಂತೆಗೆ ಹೋಗಿದ್ ಬರೋದ. ಮೇಲೆ ಏನಂದ್ರೆ ಏನು ಸಾಮಾನು ಇಲ್ಲ. ಇಲ್ಲ ಅಂಗಡಿಲಿ ತಕೊಂಡ್ರೆ ಜಾಸ್ತಿ ರೇಟು. ಸಂತೆಲಾದ್ರೆ ಗುಡ್ಡೆ ಆಗಿರ್ತಾರೆ. ತರಕಾರಿ ಗಿರ್ಕಾರಿ ಕಾಳು ಕಡ್ಡಿ ಎಲ್ಲ ಕೌರಲ್ಲಿ ಮಡಗಿರ್ತಾರೆ. ತೂಕಾಗಿ ಕಮ್ಮಿ ಬೆಲೆ ಸಿಗ್ತದೆ. ಹೋಗು, ಆಲಸಿ ದುಡ್ಡಾರು ಉಳಿತದೆ. ಏನ್ ಬಸ್ ಚಾರ್ಜ್ ಫ್ರೀ ಅಲ್ವಾ? ಬ್ಯಾಗ್ ತಕ ಬರೋಗು. ಹೋಗಿದ್ ಬರೋದ. ನಿಮ್ಮ 1000 ರೂಪಾಯಿ ಕೊಟ್ಟವನೆ. ನಂತ 1000 ಆಯ್ತು. 2000 ರೂಪಾಯಿಗೆ ನೋಡೋದ ಒಂದ್ ತಿಂಗ್ಳಿಗೆ ಆಗೋ ಸಾಮಾನು ತಂದ್ಬಿಡೋದ. ದುಡ್ಡಿದ್ದಾಗ್ಲೇ. ಆಮೇಲೆ ಅವನು ಕೊಡಕ್ಕಿಲ್ಲ, ನಾನು ಹೋಯ್ತಲ್ಲ. ನೋಡ್ತೀನಿ, ಯಾರು ಕರಿತಾನೆ ಇಲ್ಲ ಕೆಲ್ಸಕ್ಕಾದ್ರೆ. ನಾನು ಹೋಯ್ತೀನಿ ಅತ್ತಾಗೆ. ಹೋಗು, ಬ್ಯಾಗ್ ತಗೊಂಡು ನಂದು ನಿಂದು ಆಧಾರ್ ಕಾರ್ಡ್ ತರೋಗು. ಹೋಗ್ತೈತದೆ. ನಾಷ್ಟ ಮಾಡ್ದಾ? ಹಾ ರೀ ಅತ್ತೆ, ಮಾಡ್ದೆ. ಸರಿ ಮತ್ತೆ ಬಾ, ಹೋಗಿದ್ ಬರೋದ. ನೋಡ್ಸೋಣ ಎಷ್ಟು ಚೆನ್ನಾಗವೆ ತರಕಾರಿ. ಮುಖನತೆ ಪ್ರೆಸ್ ಆಗವೆ. ತಕೋ ಒಂದು ವಾರಕ್ಕಾಗಷ್ಟ. ನಾವೇನೇನು ಜಾಸ್ತಿ ಬಳಸ್ತೀವಿ ಅದನ್ನೇ ತಕೋ ಜಾಸ್ತಿ. ಫ್ರಿಜ್ಜಲ್ಲಿ ಮಡಿಕೊಳ್ಳೋದ ವಾರ ಬಂದ್ರಾಯ್ತು ಸಂತೆಗೆ ಅಲ್ವಾ? ಅಣ್ಣ ಎಷ್ಟು ಈರುಳ್ಳಿ? 100 ರೂಪಾಯಿಗೆ 3 kg. ಏನು ಅಷ್ಟೊಂದು ಹೇಳ್ತಿದಿ? 100 ರೂಪಾಯಿಗೆ 5 kg ಮಾರ್ಕ ಬರ್ತಾರ ಊರಲ್ಲಿ. ಹಂಗ ಊರೆಲ್ಲ ತಕೋಗಮ್ಮ. ಇಲ್ಲೇ ಕಮ್ಮ ಬಂದಿದಿ ಮತ್ತೆ.
ಚೆನ್ನಾಗಿ ಮಾತಾಡ್ತಿ ಬಿಡು ನೀನುವೆ ಹಂಗೆ ಮಾತಾಡೋದು. ಮತ್ತಿನ್ನೇನು ಎಲ್ಲ ರೈಟಾಗಿ ಕೂತದೆ. ಈರುಳ್ಳಿ ಊರಲ್ಲೆಲ್ಲ 40 ರೂಪಾಯಿ ಕೆಜಿ ಮಾಡ್ತಾರೆ. ಅಂತ 20 ರೂಪಾಯಿ ಕಮ್ಮಿ 100 ರೂಪಾಯಿ ತಗೊಂಡ್ರೆ 3 ಕೆಜಿ ಬರ್ತದೆ. ಅದು ಈರುಳ್ಳಿ ನೋಡಿ ಹೆಂಗಿದಾವು ಅಂತ ಆಟೋದಲ್ಲಿ ಮಾರ್ಕೋಬೋದಲ್ಲ, ನಾವು ಕಂಡಿಲ್ವಾ? ಹುಡುಗರಿಗೆ ಇರ್ತವೆ 40 ರೂಪಾಯಿ ಕೆಜಿ ಮಾಡ್ತಾರೆ. ನಾವೆಲ್ಲ ಸಂತೆ ಅಲ್ವಾ ಅಂದ್ಬಿಟ್ಟು ಕಮ್ಮಿಯಲ್ಲಿ ಕೊಡ್ತಾ ಇದ್ರೆ. ಆಯ್ತು ಕೊಡು ಅದಕ್ಕಂಗ ಗಾಡಿ 100 ರೂಪಾಯಿ ಕೊಡು. ಸೋನಾ ಆಯ್ತು ಚೆನ್ನಾಗಿರವ. ಇದೇನು ಬೀನಿಸ್ ಕಾಳ ಬಟಾಣಿ ಅಲ್ವತ್ತೆ? ಬೇಡ ಬನ್ನಿ ಅವ್ಯಾಕೆ ಸಾಕೋ. ಬಾತ್ ಗೀತ್ ಮಾಡಿದ್ರೆ ಜಾಸ್ತಿ ರೇಟು. ಮಾಮೂಲಿ ಒಣಗಿರೋ ತಗೊಂಡು ನೆನೆಸ್ಕೋಬೋದು ಬನ್ನಿ. ಸಾಕು ಕೊಡೋಣ. ಆಯ್ತು ಈರುಳ್ಳಿನೇ ನೀನು ಮಡಗಿಲ್ವಲ್ಲ ಬೆಳ್ಳುಳ್ಳಿ? ಬೆಳ್ಳುಳ್ಳಿ 1/4 ಕೆಜಿ 40. ಹಾ ಓ ಸರಿ ಬಿಡು ಕೊಡು. ಆಯ್ತು ಒಂದು 1/4 ಕೆಜಿ. ನೀನ್ ಮಾಡಿ ನೀನ್ ಜಗಳಕ್ಕೆ ಬರ್ತಿದ್ದೀವಿ ಹೇಳಿದ್ರೆ ಅಷ್ಟೇ ಸಾಕು ಬಿಡು. ಈರುಳ್ಳಿ ಬೆಳ್ಳುಳ್ಳಿ ಆ ಕಡೆ ತಗೋತೀನಂತೆ. ಏನ್ ತಗೋತಿದ್ಯವ? ತರಕಾರಿ ತಗೋ ತಗೋ. ಒಂದು ವಾರ ಕಾಳಷ್ಟು ತಗೋ. ಬದನೆಕಾಯಿ ತಗೋಬೇಡ, ಬದನೆಕಾಯಿ ಬೇಡ. ಟೊಮೆಟೆನ ಕಾಯಿ ತಗೋ. ಅಯ್ಯೋ ಸಿಮೆಣ್ಸಿಕಾಯಿ ಹಾಕವ ಅಪ್ಪಟ್ಟು ತಗೋತೀವಿ. ಅಷ್ಟಕ್ಕೆ ಬೇಕಾಯ್ತತಿ ಅಂತ ಕಾಣುತ್ತೆ. ಅಯ್ಯೋ ಜಾಸ್ತಿ ತಗೋಬೇಡವ, ಒಂದು 10 ರೂಪಾಯಿ ತಗೋ. ದೇವ್ರಿರ್ತದೆ ಸಿಮೆಣ್ಸಿಕಾಯಿ ತಿಂದ್ರೆ. ತಗೋ ತರಕಾರಿ. ಅಲ್ಲಿ ದಿನಸಿ ಅಂಗಡಿ ಅದೇ ಅಲ್ಲಿ ಬೇಡ ಕಣಪ್ಪ, ಜಾಸ್ತಿ ದುಡ್ಡು ಹೇಳ್ಬೋದು. ಅಲ್ಲಿ ನಡಿ, ಅಲ್ಲಿ ಕವರ್ ಕಟ್ಟಿ ಮಡ್ಗವ್ರೆ ತಗೊಳದ. ಅಲ್ಲಿ ನೈಟಿ ಮಾತಾಡ್ಕನತ್ತೆ. ಒಂದು 2 ನೈಟಿ ತಗೊಳೋದು ನಡೀರಿ. ಅಯ್ಯೋ ಕಾಸು ಹೊಸಿಯದೆ ಕಣ್ಮಗ. ಮುಂದಿನ ಹೊರಗೆ ಬಂದು ತಗೊಳಕಾಯ್ತದ ನಡಿ. ಕಾಸಿಲ್ಲ ಇವ ಹೊಸಿನೇ ಇರೋದು. ನಾನು ತಂದಿನಿ ಕಣತ್ತೆ, ಒಂದು 500 ರೂಪಾಯಿ ತಂದೀನಿ. ಅಲ್ಲಾದ್ರೆ ನೈಟಿ ಗಿಟಿ ಸಿಗ್ತವೆ ಕಮ್ಮಿಗೆ ಸಂತೆಲೆ ಅಂದ್ಬಿಟ್ಟು ಮಗನ್ ತಗೋತಿ ಇಸ್ಕೊಂಡಿದ್ನಲ್ಲ 500 ರೂಪಾಯಿ. ಅದು ಹಂಗೆ ಮಡಿಕೊಂಡಿದೆ. ಬನ್ನಿ ನೋಡದ. ಓ ಇದ್ದದಾ ನಡಿ ನೋಡಕಾಯ್ತದ. ನೋಡತ್ತೆ ಎಷ್ಟು ಚೆನ್ನಾಗವೆ ಅಲ್ವಾ? ಕಣವ ಹೊಸಿ ಇದ್ದಾವ ಡ್ರೆಸ್ಗಳು ತಾನೆ ಇವು. ಅಲ್ಲಿ ಕೆಳಗೆ ನೈಟಿ ಸೀರೆ ನಾವೇ ತಗತ್ತೆ. ಬೇಡ ಕಣವ, ನನ್ಗೆ ಯಾಕೆ ಸೀರೆ ಮನೇಲಿ ಇರೋನ ಉಟ್ಕೊಳಕಿಲ್ಲ. ಪಾರ್ಟಿ ಅವೇ ಬೀರ್ ತುಂಬ ಏನ್ ಮಾಡಕ್ಕೆ. ಸಾಕು ನೀನೆ ಆ ಕಲರ್ ನೈಟಿ ಕೊಡಿ. ಆ ಪರ್ಪಲ್ಲು. ಈ ಡ್ರೆಸ್ ಎಲ್ಲ ಎಷ್ಟು? ಅಂಗಣ ಸೀರೆ 1000 ರೂಪಾಯಿಗೆ 3 ಕಣಮ್ಮ. ವಾ 1000 ರೂಪಾಯಿಗೆ 3 ಚೆನ್ನಾಗವೆ. ಅಯ್ಯೋ ಕಾಸೇ ಇಲ್ವಲ್ಲ ತರಿಗೆ. ಕಾಸಿದ್ರೆ ಹೆಂಗೋ ತಗೋಬೋಯ್ತು. ಚೆನ್ನಾಗವೆ 1000 ರೂಪಾಯಿ 3 ಸೀರೆ. ಇನ್ನೊಂದ್ಸತಿ ಬಂದಾಗ ತಗೋಬೇಕತ್ತಾಗೆ. ಬೇಡ ಬಿಡಿ ತಗೊಂಡವ. ನೋಡ್ತಾನೆ ನೀನೇನಾರು ತಗತ್ತೆ. ಅಯ್ಯ ಕಾಸಿರಿದ್ದದು ಅಲ್ಲಿ ನೋಡ್ದೆ 1000 ರೂಪಾಯಿ 3 ಸೀರೆ ಅಂತೆ. ಹೊಸಿ ಚೆನ್ನಾಗಿಲ್ಲ ತಗೊಳಂಗಿದ್ರೆ ತಗೋ. ಬೇಡ ಸೀರೆ. ನನ್ನ ಜೊತೆ ಡ್ರೆಸ್ನುವೆ ಒಂದು 2 ನೈಟಿ ತಗೋತೀನಿ. ನೀವು ತಗೊಳಂಗಿದ್ರೆ ತಗೊಳ್ಳಿ. ಅಯ್ಯೋ ತಗೋಬೇಕು ಅಂತ ಆಸೆ ಕಣ್ಮಗ, ಕಾಸಿಲ್ಲ. ಇನ್ನೊಂದ್ಸತಿ ನೆಕ್ಸ್ಟ್ ವಾರಕ್ಕೆ ಬರೋದಾ? ಕಾಸಾದ್ರೆ ನಡಿ, ಇನ್ನೇನು ಮಾಡಿ. ನಂತವು ಇಲ್ಲ ಒಂದು 500 ರೂಪಾಯಿದೆ ಅಷ್ಟೇ. ಟಾಪ್ ಒಂದು 200 ರೂಪಾಯಿ ಕೇಳ್ಕೊಂಡು ಒಂದು 300 ರೂಪಾಯಿಗೆ ನೈಟಿ ತಗೋತೀನಿ. ಆಯ್ತಾಯ್ತು ತಗೋ. ಅಯ್ಯೋ ನನ್ಗೆ ಯಾಕವ ಚೆನ್ನಾಗಿದ್ವಲ್ಲ ಅದಕ್ಕೆ ಹಂಗಂದೆ. ತಗೋ ಇರ್ಲಿ. ತಗೋ ಹೋಗೋದ. ಇನ್ನೇನೆಲ್ಲ ತಗೊಂಡಾಯ್ತಲ್ಲ. ಒಂದು 100 ರೂಪಾಯಿ ಅದೇ ಇಬ್ರುವೆ ಪಾನಿಪುರಿ ತಿನ್ಕೋಗದ. ಸರಿ ಅತ್ತೆ ಆಯ್ತು. ನನಗೂ ತಿನ್ಬೇಕನ್ಸ್ಬಿಟ್ಟಿತ್ತು ಕಣತ್ತೆ. ನಿಮ್ಮ ಮಗಂಗಿದ್ರೆ ಕರ್ಕೊಂಡೆ ಹೋಯ್ಕಿರ. ಅಯ್ಯೋ ಅದು ಯಾಕಂಗಳ ನೀನಾರು ದಿವಸ ಬುದ್ಧಿ ಇರ್ಬೇಕ್ತಾನೆ. ಯಾವಾಗಲೂ ಕೆಲಸ ಅಂತಿರ್ತಾನೆ. ಭಾನುವಾರಲು ಮನೇಲಿ ಉಳ್ಕೊಳಕಿಲ್ಲ. ನೀನೇನು ಕೇಳಕ್ಕಿಲ್ವಾ? ನನ್ಗೆ ಯಾಕೋ ಸಪ್ಪಗೆ ಇರ್ತಾನೆ ಯಾವಾಗಲೂ ಅನಿಸ್ತದಪ್ಪ. ನಾನು ಕೇಳ್ತೀನಿ ಕಣತ್ತೆ, ನನಗೆ ಬೈತಾರೆ. ಅವರ ಟೆನ್ಷನ್ ಇರ್ತದೆ. ನೀನು ಯಾಕಾದ ಟೆನ್ಷನ್ ಕೊಟ್ಟು ಕೇಳಿ ಅಂತ. ಅದಕ್ಕೆ ನಾನು ಸುಮ್ಮನಾಗೋದೆ. ಎಲ್ಲ ಕಾಸು ಇಸ್ಕೊ ಮಡಿಕೊ. ನೀನು ಅವನು ಏನು ಮಾಡ್ತಿದ್ದಾನೆ ಕಾಸ ಹೋಗುತ್ತೆ. ನನಗೆ ಬೈತಾರೆ. ಹೇಳಿದ್ರೆ ನಿಮ್ಗೆ ಯಾಕೆ, ನಿನ್ಗೆ ಏನು ಬೇಕು ಹೇಳಿ ತಂದು ಕೊಡ್ತೀನಿ ಅಂದ್ಬಿಟ್ಟು. ನನ್ಗೆ ಯಾಕೋ ಏನೋ ಸರಿ ಕಾಣ್ತಿಲ್ಲಪ್ಪ. ನೀನೇ ಏನಾದರೂ ಹೇಳು. ನನಗೆ ಬೈತಾರೆ ಕಣತ್ತೆ. ನೀವೇ ಕೇಳಿ ಏನು ಮಾಡ್ತಿದ್ದಿ ಕಾಸ ಅಂತ. ಸರಿ ತಗೋ ಆಯ್ತು ಹೋಗದ. ಕೊಡೋಣ 3. ಎಷ್ಟಾಯ್ತು? 700 ರೂಪಾಯಿ. 700 ರೂಪಾಯಾ ಅಣ್ಣ? 500 ರೂಪಾಯಿ ಕೊಡ್ತೀನಿ ಕೊಡು. ಇಲ್ಲ ಕಣಮ್ಮ, 200 ರೂಪಾಯಿ ಬಿಡಕ್ಕದ. ಬೇಕಾದ್ರೆ ಒಂದು 50 ರೂಪಾಯಿ ಕಮ್ಮಿ ಮಾಡ್ಕೊಂಡು 650 ಕೊಡು. ಅದೇ ಕಣ ಹಂಗಂದು. ನೈಟಿಯಿಂದ 300 ರೂಪಾಯಿ 150 ಅದು ಚೂಡಿದಾರ ಎಷ್ಟದು? 200 ರೂಪಾಯಿ 500 ರೂಪಾಯಿ ಆಯ್ತಲ್ಲ. ಇಲ್ಲ ಒಂದು ಜೊತೆ ನೈಟಿನೇ 500 ರೂಪಾಯಿ 300 ರೂಪಾಯಿ ಹೇಳ್ತಿರಲ್ಲ. ಕ್ವಾಲಿಟಿ ನೈಟಿ ಕಣಮ್ಮ. ನೋಡಮ್ಮ ಹೆಂಗಿದಾವ ನೈಟಿ. ನಾವು ತಗೊಂಡೆಲ್ವ ಕೊಡೋಣ. ಸಂತೆಲ್ಲ ಪಾಟಿ ರೇಟ್ ಹೇಳ್ತೀಯಲ್ಲ. ನಮ್ತಾವ ಇರೋದೇ 500 ರೂಪಾಯಿ. ಕೊಟ್ರೆ ಕೊಡಿಲ್ಲ ಅಂದ್ರೆ ಬಿಡು. ಎಲ್ಲ ಕಾಲ ಆಯ್ತು. 500 ರೂಪಾಯಿ ಉಳ್ದದ ಅಷ್ಟೇ. ಸರಿ ಆಯ್ತು ತಗೊಂಡೋಗಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.